SIT ಧರ್ಮಸ್ಥಳ ಅವರು ಏನು ಬೆಳ್ತಂಗಡಿಯ ನ್ಯಾಯಾಲಯದ ಮುಂದೆ ಕಂಪ್ಲೇಂಟ್ ರಿಪೋರ್ಟ್ ಅಥವಾ ಪೊಲೀಸ್ ರಿಪೋರ್ಟ್ ಅಥವಾ ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿದ್ದಾರೆ. ಅದರ ಮಾಹಿತಿಯನ್ನು ನಾವು ಪಡ್ಕೊಂಡಿದ್ದೀವಿ. ನಮ್ಮ ಮುಂದೆ ಆ ಎಲ್ಲ ದೃಢೀಕೃತ ಪ್ರತಿಗಳು ಇದೆ. ಇದನ್ನು ಗಮನಿಸಿದಾಗ SIT ಅವರು ಮಾಡಿರ್ತಕ್ಕಂಥ ತನಿಖೆ, ಅವರು ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂಥ ತನಿಖಾ ವರದಿ, ಇಟ್ ಈಸ್ ಟೈಂಟೆಡ್, ಬಯಾಸ್ಡ್, ಅನ್ಫೇರ್, ನಾಟ್ ಸಸ್ಟೈನಬಲ್ ಇನ್ ಲಾ. ಕಾರಣ ಏನು ಅಂದರೆ, ಯಾರು ದೂರುದಾರರು ಚಿನ್ನಯ್ಯ ಮತ್ತು ಅವರ ಜೊತೆಗಿರ್ತಕ್ಕಂಥ 5 ಜನ SITಗೆ ಹೋಗಿ ಅನೇಕ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಅಲ್ಲಿ ನಡೆದಿರ್ತಕ್ಕಂಥ ಪ್ರಕರಣಗಳ ಸಾಕ್ಷಿಗಳನ್ನು ನೀಡಿದ್ದಾರೆ, ದಾಖಲೆಗಳನ್ನು ನೀಡಿದ್ದಾರೆ. ಅದು ಯಾವುದರ ಬಗ್ಗೆ SIT ಅಧಿಕಾರಿಗಳು ತಲೆ ಕೆಡಿಸ್ಕೊಂಡಿಲ್ಲ. ಬದಲಾಗಿ ಕ್ರೈಮ್ ನಂಬರ್ 39ರ ವಿಚಾರದಲ್ಲಿಯೇ SIT ಗಿರಿಕಿ ಹೊಡೆದು ಅದಕ್ಕೆ ಸಂಬಂಧಪಟ್ಟ ವರದಿಯನ್ನು ಮಾತ್ರ ಕೊಟ್ಟಿದೆ. ಆ ವರದಿಯೂ ಸಹ ವಾಸ್ತವಿಕವಾಗಿಲ್ಲ, ದೋಷಪೂರಿತವಾಗಿದೆ. ಆದ್ದರಿಂದ ನಾನು ಈಗಾಗಲೇ ಹೇಳಿದೆ, ಇಟ್ ಈಸ್ ಅನ್ಸಸ್ಟೈನಬಲ್, ನಾಟ್ ಮೇಂಟೈನಬಲ್ ಇನ್ ಲಾ. ಇದಕ್ಕೆ ಪುಷ್ಟೀಕರಿಸಕ್ಕೆ ಒಂದು ವಿಚಾರ ಇದೆ. ಬೆಳ್ತಂಗಡಿಯ ನ್ಯಾಯಾಧೀಶರಾದ ಮಾನ್ಯ ವಿಜೇಂದ್ರರವರು ನ್ಯಾಯಾಲಯದ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಕಡತದಲ್ಲಿ 2 ಬಾರಿ ಮೇಂಟೈನಬಿಲಿಟಿ ಆಫ್ ದಿ ರಿಪೋರ್ಟ್ ಸಬ್ಮಿಟೆಡ್ ಬೈ ದಿ SIT ಅಂಡರ್ ಸೆಕ್ಷನ್ 215 ಆಫ್ BNSS ಅಂತ ಹೇಳಿ ಅದಕ್ಕೆ 2 ಸಲ ದಿನ ನಿಗದಿ ಮಾಡಿದ್ದಾರೆ. ಅಂದಮೇಲೆ ಈ ವರದಿ ಊರ್ಜಿತ ಆಗಲ್ಲ ಅನ್ನೋದು ಸ್ವಲ್ಪ ಮಟ್ಟಿಗೆ ಖಾತರಿಯಾಗಿದೆ. ಮುಂದೆ ಅದರ ಬಗ್ಗೆ ವಾದವಿವಾದ ನಡೆಯಬೇಕಾಗಿದೆ. ಒಟ್ಟಾರೆ ದ ರಿಪೋರ್ಟ್ ಫೈಲ್ಡ್ ಬೈ ದಿ SIT ಈಸ್ ನಾಟ್ ಇನ್ ಅಕಾರ್ಡೆನ್ಸ್ ವಿತ್ ಲಾ. ಇಟ್ ಈಸ್ ಟೋಟಲಿ ಎ ಫೇಲ್ಯೂರ್ ಅಂಡ್ ಇಟ್ ಈಸ್ ಎ ಟೈಂಟೆಡ್ ರಿಪೋರ್ಟ್. ಸರ್, ಇಲ್ಲಿ ನಮ್ಮ ಕೈಯಲ್ಲಿರ್ತಕ್ಕಂತಹ ಈ SIT ಅಧಿಕಾರಿಗಳ ಮಧ್ಯಂತರ ವರದಿ ಯಾವುದೋ ಜನಸಾಮಾನ್ಯ ಏನು ಲಿಖಿತದಲ್ಲಿ ದಾಖಲೆ ಮಾಡಿರುವಂಥ ವರದಿಯಲ್ಲ. SIT ತನಿಖಾಧಿಕಾರಿಗಳೇ ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂತಹ ವರದಿ. ಇನ್ನು ಈ ವರದಿ ಕಾನೂನಾತ್ಮಕವಾಗಿ ಪರಿಗಣನೆ ಆಗೋದಿಲ್ಲ ಅಂತ ಹೇಳ್ತೀರಿ. ಆ ವಾದ ನಿಮ್ಮದು ಆಗಿದ್ದರೆ ಕಾನೂನಾತ್ಮಕವಾಗಿ ಏನು ವಿವರಣೆ ಕೊಡ್ತೀರಿ? ಸೊ ಇಲ್ಲಿ ಇದು SIT ಅವರು ನ್ಯಾಯಮೂರ್ತಿಗಳು ಬಹಿರಂಗ ನ್ಯಾಯಾಲಯದಲ್ಲಿ ಹೇಳಿರೋ ಪ್ರಕಾರವಾಗಿ 6 ಸಂಪುಟಗಳ 3923 ಪುಟಗಳ ದೀರ್ಘ ವರದಿ ನ್ಯಾಯಾಲಯದ ಮುಂದೆ ಮಂಡಿಸಿದ್ದಾರೆ. ಅದನ್ನ ಯಾರಿಗೂ ಕೊಡಬಾರ್ದು ಅಂತಾನು ಹೇಳಿ ಅವರು ವಿನಂತಿ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಮಹೇಶ್ ಚಿಮ್ರೋಡಿ ಹಾಕಿರ್ತಕ್ಕಂಥ ಅರ್ಜಿ ಅಲ್ಲಿ ಪುರಸ್ಕಾರಗೊಳ್ಳಲಿಲ್ಲ. ತದನಂತರ ನಾವು ಹೋಗಿ ಈ ಪ್ರತಿಗಳನ್ನು ನಮ್ಮ ನೀಡಲೇಬೇಕು, ಕಾನೂನಲ್ಲಿ ಇದಕ್ಕೆ ಅವಕಾಶ ಇದೆ ಅಂತ ದೀರ್ಘವಾದ ವಾದಗಳನ್ನು ಮಾಡಿದಂಥ ನ್ಯಾಯಾಲಯ ಒಪ್ಕೊಂಡು 1 ತಿಂಗಳ ತನಕ ಇದು ನಮ್ಮ ಕೈ ಸೇರಿಲ್ಲ. 26/12/2025 ನಮ್ಮ ಕೈ ಸೇರಿದೆ. ಕೂಡಲೇ ಅದನ್ನು ಬೆಳ್ತಂಗಡಿಯಿಂದ ಬೆಂಗಳೂರಿಗೆ ತಂದು ಅದರ ಬಗ್ಗೆ ನಾವು ಗಮನ ಹರಿಸಿದ್ದೀವಿ. ಇದರಲ್ಲಿ ದೂರುದಾರ ಚಿನ್ನಯ್ಯ ಮತ್ತು ಸಂಗಡಿಗರು ಒಟ್ಟು 6 ಜನರನ್ನ ಆರೋಪಿಗಳು ಎಂದು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ನಮ್ಮ ಮುಂದೆ ಇರತಕ್ಕಂಥ ಪ್ರಮುಖವಾದ ಪ್ರಶ್ನೆ, ಇದು ನ್ಯಾಯಾಂಗದ ಇತಿಹಾಸದಲ್ಲಿ ಪ್ರಶ್ನಾರ್ಥಕವಾದ ವಿಚಾರ. ದೂರುದಾರರನ್ನೇ ಆರೋಪಿಗಳಾಗಿ ಮಾಡಿರುವುದು. ಸಮಾಜದಲ್ಲಿ ದಶಕಗಳಿಂದ ಅಲ್ಲಿ ನಡೀತಾ ಇರತಕ್ಕಂಥ ಅಪರಾಧಗಳ ಬಗ್ಗೆ ಶೀಘ್ರವಾದ ತನಿಖೆ ಆಗಬೇಕು ಅಂತ ಹೇಳಿ 10 ಹಲವರು ಬೇರೆ ಬೇರೆ ನ್ಯಾಯಾಲಯಗಳಲ್ಲಿ ಬೇರೆ ಬೇರೆ ಫೋರಂಗಳಲ್ಲಿ ಅರ್ಜಿಗಳನ್ನು ಸಲ್ಲಿಸಿ ಅದು ಯಾವುದೂ ಫಲಕಾರಿಯಾಗದ ಕಾರಣ ಇದೊಂದರ ಗಂಭೀರತೆಯನ್ನು ಸಾರ್ವಜನಿಕರಿಗೆ ತಿಳಿಸ್ಬೇಕು ಅನ್ನುವ ಕಾರಣಕ್ಕಾಗಿ ಬಂಗ್ಲೆಗುಡ್ಡೆಯಲ್ಲಿ ಬಿದ್ದಂತಹ ಒಂದು ಬುರುಡೆಯನ್ನು ತಗೊಂಡೋಗಿ ಚಿನ್ನಯ್ಯ ನ್ಯಾಯಾಲಯಗಳಿಗೆ ಮತ್ತು ಪೊಲೀಸರ ಮುಂದೆ ಕೊಟ್ಟು ಇದರ ವ್ಯಾಪಕತೆ ಗಂಭೀರತೆಯನ್ನು ಸ್ಥಾಪಿಸುವಂತಹ ಪ್ರಯತ್ನವನ್ನು ಚಿನ್ನಯ್ಯ ಮತ್ತಿತರರು ಮಾಡಿದರು. ಇದರಲ್ಲಿ ಯಾವುದೇ ದುರುದ್ದೇಶ ಇಲ್ಲ, ಯಾರನ್ನು ಕೊಲೆ ಮಾಡಿ ತಂದದ್ದಲ್ಲ, ಯಾವುದೇ ಸಮಾಧಿಯಿಂದ ತೆಗೆದದ್ದಲ್ಲ, ಕಾನೂನು ಬಾಹಿರವಾಗಿ ಎಕ್ಸಿಬಿಷನ್ ಮಾಡಿದ್ದು ಅಲ್ಲ, ಪರ್ಚೇಸ್ ಮಾಡಿದ್ದು ಅಲ್ಲ, ಅಥವಾ ಇದರ ದುಡ್ಡು ಮಾಡಿಕೊಳ್ಳೋ ಉದ್ದೇಶನೂ ಅಲ್ಲಿಲ್ಲ. There is no falsity at all in this case. It is a bona fide and genuine complaint. But unfortunately, complainant
ಫಿರ್ಯಾದುದಾರರನ್ನೇ ಆರೋಪಿಯನ್ನಾಗಿ ಮಾಡಲಾಗಿದೆ. ಈ ವಿಚಾರದಲ್ಲಿ ಈಗಾಗಲೇ ನ್ಯಾಯಾಲಯಗಳು ತಮ್ಮ ತೀರ್ಪುಗಳನ್ನು ಕೊಟ್ಟಿದೆ. ಎಲ್ಲಿ ಫಿರ್ಯಾದುದಾರರು ಆರೋಪಿಗಳಾಗುತ್ತಾರೋ ಅಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ಅತ್ಯಂತ ಎಚ್ಚರಿಕೆ ವಹಿಸಿ ಆ ದಾಖಲೆಗಳನ್ನು ನೋಡಿ ಮುಂದೆ ಕ್ರಮ ಜರುಗಿಸಬೇಕಾಗುತ್ತೆ. ಬಹುಶಃ ಆ ಕಾರಣಕ್ಕಾಗಿಯೇ ಅಲ್ಲಿನ ನ್ಯಾಯಾಧೀಶರು ಈ ಒಂದು ರಿಪೋರ್ಟನ್ನು ಮೇಂಟೈನಬಿಲಿಟಿ ಅದು ಊರ್ಜಿತವಾಗತಕ್ಕಂಥದ್ದ ಅಲ್ಲವಾ ಅನ್ನೋದನ್ನು 2 ಬಾರಿ ಅದರ ಬಗ್ಗೆ ವಾದ ಕೇಳಲು ದಿನಾಂಕವನ್ನು ನೀಡಿದ್ದಾರೆ. ಇದರಿಂದ ಅದು ಸ್ಪಷ್ಟವಾಗುತ್ತೆ. ಈಗ ನಾನು ನಿಮ್ಮ ಮುಂದೆ ಹೇಳೋದಾದರೆ, ನನ್ನ ಕಕ್ಷಿದಾರ ಜಯಂತ್ SIT ಕಚೇರಿಗೆ 9 ನೋಟಿಸ್ಗಳ ಪ್ರಕಾರವಾಗಿ ಸುಮಾರು 100 ಗಂಟೆಗಳಿಗಿಂತಲೂ ಅಧಿಕವಾದ ಸಮಯದಲ್ಲಿ SIT ಅಧಿಕಾರಿಗಳ ಪ್ರಶ್ನೆಗಳಿಗೆ ಒಳಗಾಗಿದ್ದಾರೆ, ತನಿಖೆಗಳಿಗೆ ಒಳಗಾಗಿದ್ದಾರೆ. ಆ ಸಂದರ್ಭದಲ್ಲಿ SITಯ ಅಧಿಕಾರಿಗಳು ಚಿನ್ನಯ್ಯನ ಮೂಲಕ ಜಯಂತ್ಗೆ ಓಡಿಸಿದ್ದಾರೆ. ಚಿನ್ನಯ್ಯನ ಮೂಲಕ ಪಡ್ಕೊಂಡಿರ್ತಕ್ಕಂಥ ರಿಪೋರ್ಟಲ್ಲಿ, ಸ್ಟೇಟ್ಮೆಂಟಲ್ಲಿ ಏನು ಜಯಂತ್ ಹೇಳಲಿಲ್ಲವೋ ಅವೆಲ್ಲವನ್ನ, ಅಂದ್ರೆ ವೈರುಧ್ಯಗಳಿದಾವೆ. ಹೌದು, ವೈರುಧ್ಯ ಅಲ್ಲ, ತದ್ವಿರುದ್ಧ ಅಲ್ಲ, ಸುಳ್ಳುಗಳಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.